ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರಾಘವ ಸೂರ್ಯ. ಈಗಾಗಲೇ ಸಂಪುಟ ರಚನೆ, ಸಂಪುಟ ವಿಸ್ತರಣೆ, ಸಂಪುಟ ಪುನಾರಚನೆ ಈಗಾಗತ್ತೆ, ಆಗಾಗತ್ತೆ, ಆ ಡೇಟಿಗೆ ಆಗುತ್ತೆ, ಈ ಡೇಟಿಗೆ ಮುಹೂರ್ತ ಫಿಕ್ಸು, ಇದನ್ನು ಕೇಳಿ ನಿಮಗೆ ಖಂಡಿತವಾಗ್ಲೂ ಸುಸ್ತಾಗಿರುತ್ತೆ. ಹಾಗೆಯೇ ನಿರೀಕ್ಷೆಯಲ್ಲಿರುವಂಥ ಆಕಾಂಕ್ಷಿಗಳಿದ್ದಾರಲ್ಲ, ಅವರಲ್ಲೇ ಪೈಪೋಟಿ ಇದೆ. ಒಂದೇ ಪಕ್ಷ, ಅದು ಪ್ರಾದೇಶಿಕವಾರಿರ್ಬೋದು, ಭಾಷಾವಾರಿರ್ಬೋದು, ಅಥವಾ ಸಮುದಾಯದವಾರು ಇರ್ಬೋದು, ಆ ಒಂದು ಫೈಟ್ ಇಲ್ಲಿ ಜೋರಾಗಿದೆ. ಎಸ್, ಅದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಕೊನೆಗೂ DKಶಿ ಸಂಪುಟ ವಿಸ್ತರಣೆಗೆ ಮುಹೂರ್ತ ಈಗ ನಿಗದಿಯಾಗಿದೆ. ಆಷಾಢಕ್ಕೂ ಮುನ್ನವೇ ಸಚಿವಾಕಾಂಕ್ಷಿಗಳಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ನಿಂದ ಈಗಾಗಲೇ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. DKಶಿ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಸಿಕ್ಕಾಪಟ್ಟೆ ಜೋರಾಗಿದೆ, ಅದರಲ್ಲಿ ಯಾವ ಅನುಮಾನವೇ ಇಲ್ಲ. ಸಂಭಾವ್ಯ ಸಚಿವರ ಪಟ್ಟಿಯನ್ನು ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಸಿದ್ಧಪಡಿಸಿದ್ದಾರೆ ಎನ್ನಲಾಗಿದೆ. ಯಾರೂ ಕೂಡ ಊಹೆ ಮಾಡದಂಥ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿದ್ದಾರಂತೆ ಮುಖ್ಯಮಂತ್ರಿ. ಅಚ್ಚರಿಯ ಹೆಸರುಗಳಿಗೆ ಕಾಂಗ್ರೆಸ್ ಮಣೆ ಹಾಕಬಹುದು ಅನ್ನುವ ಅಂದಾಜಿದೆ. DK ಶಿವಕುಮಾರ್ ಸಿದ್ಧಪಡಿಸಿರುವಂಥ ಆ ಪಟ್ಟಿ ನೋಡಿದರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತಾ ಅನ್ನುವ ಪ್ರಶ್ನೆ ಮೂಡಿದೆ. ಮಂತ್ರಿಗಳ ಅಚ್ಚರಿಯ ಪಟ್ಟಿಯನ್ನು ಕಾಂಗ್ರೆಸ್ ಈಗ ಸಿದ್ಧಪಡಿಸಿದೆ ಅನ್ನೋದು ಸದ್ಯದ ಸುದ್ದಿ. ದಟ್ ಇಸ್ ದ ನ್ಯೂಸ್. ಆದರೆ ಜಾತಿ ಜಿಲ್ಲೆ ಆಧಾರದಲ್ಲಿ ಮಂತ್ರಿಗಿರಿ ಭಾಗ್ಯ ಒದಗಿಸಲಿಕ್ಕೆ ಇಲ್ಲಿ ಮುಂದಾಗ್ತಾ ಇದೆ ಕಾಂಗ್ರೆಸ್. ಒಂದೇ ಜಾತಿಯವರಿಗೆ ಹೆಚ್ಚು ಮಂತ್ರಿಗಿರಿ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಂದೇ ಜಿಲ್ಲೆಯವರಿಗೆ ಜಾಸ್ತಿ ಸಚಿವ ಸ್ಥಾನಗಳು ಕೂಡ ಸಿಗಲಿಕ್ಕಿಲ್ಲ. ಒಬ್ಬರ ಕಾರಣಕ್ಕೆ ಇನ್ನೊಬ್ಬರ ಕೈ ತಪ್ಪಲಿದೆ ಮಂತ್ರಿ ಸ್ಥಾನ. ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ, ಆದರೆ ಅವರ ನಿಯಮಗಳನ್ನು ಪಾಲನೆ ಮಾಡಲೇಬೇಕಲ್ವಾ? ಯಾಕಂತ ಹೇಳಿದ್ರೆ ಒಂದೇ ಸಮುದಾಯದ ಅನೇಕರು ಇರ್ತಾರೆ. ಒಂದೇ ಜಿಲ್ಲೆಯಲ್ಲಿ ಬಹುತೇಕ ಆಕಾಂಕ್ಷಿಗಳಿದ್ದಾಗ ಎಲ್ಲವನ್ನೂ ಕೂಡ ಅಳೆದು ತೂಗಿ ನೋಡಬೇಕಾಗತ್ತೆ. ಹಿರಿತನ ಕಿರಿತನವನ್ನು ಕೂಡ ಕನ್ಸಿಡರ್ ಮಾಡಬೇಕಾಗತ್ತೆ. ಯಂಗ್ ಎನರ್ಜೆಟಿಕ್ ಲೀಡರ್ಸ್ ಕೂಡ ಇದ್ದರೆ ಪಕ್ಷಕ್ಕೆ ಒಳಿತು ಅನ್ನುವ ಭಾವನೆ ಕೂಡ ಇರುತ್ತೆ. ಅದನ್ನೂ ಕೂಡ ಬಹಳ ಹುಷಾರಾಗಿ ನಾಜೂಕಾಗಿ ಇಲ್ಲಿ ಸಚಿವ ಸ್ಥಾನವನ್ನು ಕೊಡಬೇಕಾಗತ್ತೆ. ಅಂತಹ ಒಂದು ದೊಡ್ಡ ತಲೆಬಿಸಿ ಖಂಡಿತವಾಗ್ಲೂ ಇಲ್ಲಿ ಮುಖ್ಯಮಂತ್ರಿಗಾಗಿರ್ಬೋದು ಅಥವಾ ಹೈಕಮಾಂಡ್ಗಾಗಿರ್ಬೋದು ಇದ್ದೇ ಇರುತ್ತೆ. ಪ್ರತಿ ಸಲ ಕೂಡ ಈ ಸಂಪುಟ ಅನ್ನೋದು ಸಂಕಟವಾಗಿರುತ್ತೆ. ಯಾಕೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿದೆ. ಯಾಕಂತ ಹೇಳಿದರೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ಆದರೆ ಅವಕಾಶ ಕಡಿಮೆ ಇರುತ್ತೆ. ಎಸ್, ಈಗ ಯಾರ್ಯಾರ ನಡುವೆ ಕಸರತ್ತು ನಡೀತಾ ಇದೆ, ಜೋರಾದ ಒಂದು ಪೈಪೋಟಿ ಇದೆ ಅಂತ ನೋಡಿದರೆ, ಈಗ ಒಂದೇ ಕ್ಷೇತ್ರದವರಿರ್ಬೋದು, ಒಂದೇ ಸಮುದಾಯದವರಿರ್ಬೋದು, ಆಮೇಲೆ ಹಿರಿತನ ಕಿರಿತನ ಎಲ್ಲವೂ ನೋಡಬೇಕು. ಇಬ್ಬರಲ್ಲಿ ಒಬ್ಬರಿಗೆ ಚಾನ್ಸ್. ಅದರಲ್ಲಿ ಅಪ್ಪಾಜಿ ನಾಡಗೌಡ ಮುದ್ದೆಬಿಹಾಳದ ಶಾಸಕರು, ಇನ್ನು ಇಂಡಿಯಾ ಯಶವಂತರಾಯ್ ಪಾಟೀಲ್ ನಡುವೆ ದೊಡ್ಡ ಪೈಪೋಟಿ ಇದ್ದಂಗಿದೆ. ರಾಘವೇಂದ್ರ ಹೆಟ್ನಾಳ್ ಕೊಪ್ಪಳದ ಶಾಸಕರು ಮತ್ತು ಯಲಬುರ್ಗಾದ ಬಸವರಾಜ ರಾಯರೆಡ್ಡಿ ನಡುವೆ ಇಲ್ಲಿ ಯಾರಿಗಾದರೂ ಒಬ್ರಿಗೆ ಸಿಗಬಹುದು ಅನ್ನುವ ಅಂದಾಜಿದೆ. ಇನ್ನು ಮಹಿಳಾ ಕೋಟಾದ ಅಡಿಯಲ್ಲಿ ನಯನಾ ಮೋಟಮ್ಮ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ, ಮೂಡಿಗೆರೆಯಿಂದ ನಯನಾ ಮೋಟಮ್ಮ, ಇವರ ನಡುವೆ ಒಂದು ದೊಡ್ಡ ಪೈಪೋಟಿ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಪರಿಷತ್ ಸದಸ್ಯ ಆಗಿರುವಂಥ ಉಮಾಶ್ರೀ ಅವರಾಗಿರ್ಬೋದು, ಇನ್ನು ಆರತಿ ಕೃಷ್ಣ ಅವರಿಬ್ಬರು ಕೂಡ ಪರಿಷತ್ ಸದಸ್ಯರೇ. ಇವರ ನಡುವೆ ಯಾರಿಗೆ ಮಣೆ ಹಾಕಲಾಗುತ್ತೆ ಅನ್ನುವ ಕುತೂಹಲ ಸಹಜವಾಗಿದೆ. ಆದರೆ ಇಬ್ಬರಲ್ಲಿ ಒಬ್ರಿಗೆ ಸಿಗಬಹುದು ಅನ್ನುವ ಅಂದಾಜಿದೆ. ನಾಟ್ ಎಟ್ ಫೈನಲೈಸ್ಡ್. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋದನ್ನು ನಾವು ಪದೇ ಪದೇ ಹೇಳಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಪಾಲಿಟಿಕ್ಸ್ನ ಗ್ರಾಮರೇ ಅಂಥದ್ದಿದೆ. ಇನ್ನು ಶಿವಾಜಿನಗರದ ರಿಜ್ವಾನ್ ಅರ್ಷದ್ ಮತ್ತು ಪರಿಷತ್ ಸದಸ್ಯ ಸಲೀಂ ಅಹಮದ್ ಅವರಿಬ್ಬರಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಂ ಸಮುದಾಯದ ಕೋಟಾದ ಅಡಿಯಲ್ಲಿ ಅವರಿಗೆ ಒಬ್ಬರಿಗೆ ಯಾರಿಗಾದರೂ ಸಚಿವ ಸ್ಥಾನ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಅಫ್ಕೋರ್ಸ್ ಜಮೀರ್ ಅಹಮದ್ ಖಾನ್ ಆ್ಯಂಡ್ ಎನ್ಯಾ ಹ್ಯಾರಿಸ್ ಅವರ ನಡುವೆ ಕೂಡ ದೊಡ್ಡ ಪೈಪೋಟಿ ಇದೆ. ಯಾರಿಗಾದರೂ ಒಬ್ರಿಗೆ ಕೊಡಬೇಕಾಗತ್ತೆ. ಈಗ ಜಮೀರ್ ಅಹಮದ್ ಖಾನ್ ಪರವಾಗಿಯೂ ಕೂಡ ಬ್ಯಾಟ್ ಬೀಸೋರಿದ್ದಾರೆ, ಎನ್ಯಾ ಹ್ಯಾರಿಸ್ ಪರವಾಗಿಯೂ ಕೂಡ ಬ್ಯಾಟಿಂಗ್ ಮಾಡೋರಿದ್ದಾರೆ. ಹೀಗಾಗಿ ಹೈಕಮಾಂಡ್ಗೆ ಇದು ತಲೆನೋವು ಆಗದೇ ಇರಲಾರದು. ಯಾವ ರೀತಿ ಸಬೂಬ್ ಹೇಳ್ತಾರೆ, ಯಾವ ರೀತಿ ಭರವಸೆಗಳನ್ನ ಕೊಡ್ತಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲ ಮೂಡಿಸಿದೆ. ಇನ್ನು ಮುಂದಿನ ಪೈಪೋಟಿಯಲ್ಲಿರುವಂಥ ಶಾಸಕರು ಅಂತ ಹೇಳಿದರೆ ಬಾಗೇಪಲ್ಲಿಯ ಸುಬ್ಬಾರೆಡ್ಡಿ ಅವರಿರ್ಬೋದು ಮತ್ತು ಹೊಸಕೋಟೆಯ ಶರತ್ ಬಚ್ಚೇಗೌಡ, ಇಲ್ಲೂ ಕೂಡ ದೊಡ್ಡ ಪೈಪೋಟಿ ಇದೆ. ಇನ್ನು ಬೈಲಹೊಂಗಲದ ಮಹಾಂತೇಶ್ ಕೌಜಲ್ಗಿ ಅವರು ಆಗಿರ್ಬೋದು, ರಾಮದುರ್ಗದ ಅಶೋಕ್ ಪಟ್ಟಣ್, ಅಂದರೆ ಇದು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂಥ ಸಚಿವಾಕಾಂಕ್ಷಿಗಳು. ಹೀಗಾಗಿ ಅವರಲ್ಲಿ ಯಾರಿಗಾದರೂ ಒಬ್ರಿಗೆ ಕೊಡ್ಬೋದು ಅನ್ನುವ ಒಂದು ಮಾತಿದೆ.
ಇನ್ನು ಮಳವಳ್ಳಿಯ ನರೇಂದ್ರ ಸ್ವಾಮಿ, ನಾಗಮಂಗಲದ ಚಲುವರಾಯಸ್ವಾಮಿ ನಡುವೆ ಕೂಡ ದೊಡ್ಡ ಪೈಪೋಟಿ ಇದ್ದಂಗೆ ಕಾಣ್ತಾ ಇದೆ. ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಸಚಿವ ಸ್ಥಾನದ ಅವಕಾಶ ಸಿಗಬಹುದು. ಮತ್ತು ಚಲುವರಾಯಸ್ವಾಮಿ ಅವರು ಈಗಾಗಲೇ ಸಚಿವರಾಗಿ ಕೆಲಸ ಮಾಡಿದಂಥವರು, ಕೃಷಿ ಸಚಿವರಾಗಿ. ಇನ್ನು ಮಧು ಬಂಗಾರಪ್ಪ ಮತ್ತು ಬಿ ಕೆ ಹರಿಪ್ರಸಾದ್, ಎಸ್, ಅಂದರೆ ಇಲ್ಲೂ ಕೂಡ ಒಂದೇ ಸಮುದಾಯದ ಇಬ್ಬರು ನಾಯಕರು. ಹೀಗಾಗಿ ಅವರಿಗೆ ಯಾವ ರೀತಿಯಾದಂಥ ಮಣೆ ಹಾಕ್ಬೋದು, ಯಾಕಂತ ಹೇಳಿದ್ರೆ ಪರಿಷತ್ ಸದಸ್ಯರು ಮತ್ತು ಅಧ್ಯಕ್ಷರು ಕೂಡ ಆಗಿದ್ದಾರೆ ಬಿ ಕೆ ಹರಿಪ್ರಸಾದ್. ಒಂದೇ ಸಮುದಾಯದವರು, ಈಡಿಗ ಸಮುದಾಯದವರು ಮಧು ಬಂಗಾರಪ್ಪ ಮತ್ತು ಬಿ ಕೆ ಹರಿಪ್ರಸಾದ್. ಮಧು ಬಂಗಾರಪ್ಪ ಅವರು ಕೂಡ ಅವರು ಸಚಿವಾಕಾಂಕ್ಷಿ, ಯಾಕಂದರೆ ಸಚಿವ ಸ್ಥಾನವನ್ನು ನಾನು ಅಲಂಕರಿಸಿದ್ದೀನಿ, ಇನ್ನೊಂದೆರಡು ವರ್ಷಗಳ ಕಾಲ ಕಂಪ್ಲೀಟ್ ಮಾಡಿದರೆ ನಮ್ಮ ಕ್ಷೇತ್ರದ ಜನತೆಗೆ ನ್ಯಾಯ ಒದಗಿಸ್ಬೋದು ಅನ್ನುವ ಆಕಾಂಕ್ಷೆ ಸಹಜವಾಗೇ ಇರುತ್ತೆ. ಹೀಗಾಗಿ ದೊಡ್ಡ ಮಟ್ಟದ ಒಂದು ಪರ್ಮುಟೇಷನ್ ಕಾಂಬಿನೇಷನ್ ಸಾಧ್ಯಾಸಾಧ್ಯತೆಗಳನ್ನು ಅಳೆದು ತೂಗಿ ಕಾಂಗ್ರೆಸ್ ಹೈಕಮಾಂಡ್ ನೋಡಿಯೇ ನೋಡುತ್ತೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಇನ್ನು ಕೆ ಎಂ ಶಿವಲಿಂಗೇಗೌಡರು ಮತ್ತು ಎಚ್ ಸಿ ಬಾಲಕೃಷ್ಣ ಅವರ ನಡುವೆ ಕೂಡ ಪೈಪೋಟಿ ಇದೆ. ಅರಸೀಕೆರೆ ಕ್ಷೇತ್ರದ ಶಾಸಕರು ಬಹಳ ನೇರವಾದಿ, ಜೆ ಡಿ ಎಸ್ನಿಂದ ಬಂದಂಥವರು ಎಚ್ ಸಿ ಬಾಲಕೃಷ್ಣ ಆಗಿರ್ಬೋದು, ಶಿವಲಿಂಗೇಗೌಡರಾಗಿರ್ಬೋದು. ಆದರೆ ಬಾಲಕೃಷ್ಣ ಅವರಿಗೆ ಈಗಾಗಲೇ ಸಚಿವ ಸ್ಥಾನ ಸಿಗಬಹುದು ಅನ್ನುವ ಅಂದಾಜಿದೆ. ಅದರಲ್ಲಿ ಶಿವಲಿಂಗೇಗೌಡರಿಗೂ ಕೂಡ ಕೊಡಬಹುದು ಅನ್ನುವ ಮಾತಿದೆ. ಹೀಗಾಗಿ ಇವರೆಲ್ಲರೂ ಕೂಡ ಇವರಿಬ್ಬರಿಗೂ ಕೊಡ್ತಾರಾ ಅಥವಾ ಒಬ್ರಿಗೆ ಕೊಡ್ತಾರಾ ಅನ್ನೋದು ಬಹಳ ಅನುಮಾನ ಮೂಡಿಸಿದೆ ಮತ್ತು ಕ್ಯೂರಿಯಾಸಿಟಿ ಕೂಡ ಇದೆ. ಇನ್ನು ಕಲಬುರಗಿಯ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಆಗಿರ್ಬೋದು, ಇನ್ನು ಆಳಂದದ ಬಿ ಆರ್ ಪಾಟೀಲ್, ಅಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನವನ್ನು ಕೊಡಬಹುದು ಅಥವಾ ಮಣೆ ಹಾಕಬಹುದು ಅನ್ನುವ ಅಂದಾಜಿದೆ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಸಿದ್ಧಪಡಿಸಿರುವಂಥ ಪಟ್ಟಿ ನೋಡಿದರೆ ಖಂಡಿತವಾಗ್ಲೂ ಆಶ್ಚರ್ಯ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂತ ಹೇಳಿದರೆ ನಾವೀಗೇನು ಇಬ್ಬರಲ್ಲಿ ಒಬ್ಬರಿಗೆ ಚಾನ್ಸ್ ಅಂತ ಹೇಳ್ತಾ ಇದ್ದೀವಿ, ಅದರಲ್ಲಿ ಇಬ್ಬರಿಗೂ ಕೆಲವೊಂದು ಸಲ ಸಚಿವ ಸ್ಥಾನವನ್ನು ಕೊಡಲೇಬೇಕಾದಂಥ ಅನಿವಾರ್ಯತೆ ಎದುರಾದಾಗ ಬಹಳ ದೊಡ್ಡ ಮಟ್ಟದ ಚಾಲೆಂಜಿಂಗ್ ಆಗಬಹುದು. ಇನ್ನು ಉಳಿದಿರುವಂಥ ಕಡಿಮೆ ಅವಧಿಯ ಕಾಂಗ್ರೆಸ್ ಆಡಳಿತದ, ಅಂದರೆ ಈ ಅವಧಿಯ 2028ರವರೆಗೂ, ಹೊಸ ಚುನಾವಣೆ ಬರೋವರೆಗೂ ಎಷ್ಟರ ಮಟ್ಟಿಗೆ ಆಡಳಿತವನ್ನು ಸುಗಮವಾಗಿ ನಡೆಸ್ತಾರೆ, ಎಲ್ಲರನ್ನೂ ಗಣನೆಗೆ ತೆಗೆದುಕೊಂಡು ಹೋಗ್ತಾರೆ. ಮತ್ತು ಡಿ ಕೆ ಶಿವಕುಮಾರ್ ಒಬ್ಬ ಮಹತ್ವಾಕಾಂಕ್ಷಿ ಮುಖ್ಯಮಂತ್ರಿಯಾಗಿ ತಮ್ಮ ಪಟ್ಟವನ್ನು ಅಲಂಕರಿಸಿದ್ದಾರೆ. ಹೀಗಾಗಿ ತಮ್ಮ ಕರಾಮತ್ತನ್ನು ತೋರಿಸಬೇಕಾಗತ್ತೆ. ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಶಿವಸೇನೆಯಲ್ಲಿ ಎಲ್ಲ ಸೇನಾನಿಗಳನ್ನು ಒಮ್ಮತದಿಂದ, ಸಹಮತದಿಂದ ಮುಂದಿನ ದಿನಗಳಲ್ಲಿ ಮತ್ತೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕಾದಂಥ ಒಂದು ದೊಡ್ಡ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವರ ಹೆಗಲ ಮೇಲೆ ಖಂಡಿತವಾಗಲೂ ಇದೆ.